ಈ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ವೀರ ಯೋಧ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನು ನಮ್ಮ ಈ ಹೊಸ ಬಸ್ ಸ್ಟ್ಯಾಂಡ್ ಮುಂದುಗಡೆ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ಕಾರ್ಯ ನಡೆದಿದೆ. ಅಲ್ಲಿ ಇವತ್ತು ಯಾರೋ ಒಬ್ಬ ದುಷ್ಕರ್ಮಿಗಳು ಬಂದು ಅದರ ಮೇಲೆ ಕಲ್ಲನ್ನು ಎಸೆದು ಸಂಗೊಳ್ಳಿ ರಾಯಣ್ಣ ಯಾವ ಖಡ್ಗದಿಂದ ಈ ದೇಶಕ್ಕೆ ಸ್ವತಂತ್ರ ಸಲುವಾಗಿ ತನ್ನ ಬಲಿದಾನದಿಂದ ತನ್ನ ಜೀವವನ್ನು ಕೊಟ್ಟಿದ್ದು ಅಂಥವನಿಗೆ ಅಪಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ನನ್ನನ್ನು ಮುರಿದು ಹಾಕಿದ್ದಾರೆ. ಆ ದುಷ್ಕರ್ಮಿಗಳನ್ನು ತಕ್ಷಣ ಅರೆಸ್ಟ್ ಮಾಡಬೇಕಂತೇಳಿ ಕಮಿಷನರಿಗೆ ಮಾತನಾಡಿದ್ದೇವೆ. ಅವರು ಕೂಡ ತಕ್ಷಣ ಅರೆಸ್ಟ್ ಮಾಡಿ ಕಳಿಸಿದ್ದಾರೆ ಈಗ. ಮತ್ತು ಅಲ್ಲಿ ವ್ಯಾನ್ ಕೂಡ ನಿಂದಿರಿಸ್ಬೇಕಂತ ಹೇಳಿ ಅದನ್ನು ಮಾಡಿದ್ದಾರೆ. CC ಕ್ಯಾಮ್ರಾ ನಾಳೆ ಬೆಳಗ್ಗೆ 11 ಗಂಟೆವರೆಗೆ ನಾವು ಕೂಡಿಸ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಹೊಸ ಒಂದು ಮೂರ್ತಿ ಸಲುವಾಗಿ ಕೂಡ ನಮ್ಮ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆಜಿಯವರಿಗೆ ಮಾತನಾಡಿದ್ದೇನೆ. 1 ಮಿನಿಟ್, ಖರ್ಗೆ ಅವ್ರಿಗೆ ಫೋನ್ ಮಾಡಿ. ಹಲೋ, ಅದಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತ ಹೇಳಿ ಇವರೆಲ್ಲ ಮಾಂತೇಶ್ವರ ನೇತೃತ್ವದಲ್ಲಿ ಎಲ್ಲ ಮುಖಂಡರು ಅವರ ಅಭಿಮಾನಿ ಬಂಧುಗಳು ಎಲ್ಲರೂ ಸೇರಿ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರು ಮಾತನಾಡಿ ಅದನ್ನೆಲ್ಲವನ್ನು ಬಗೆಹರಿಸಿ ತಿಳಿಸ್ತೇನೆ ಅಂತಕ್ಕಂಥ ಭರವಸೆಯ ಮೇರೆಗೆ ಈ ಸತ್ಯಾಗ್ರಹನ ನಮಗೆ ಮನವಿ ಕೊಡೋದ್ರ ಮೂಲಕ ವಿಡ್ರಾ ಮಾಡಿಕೊಂಡು ತಕ್ಷಣ ಸರ್ಕಾರ ಅದಕ್ಕೇನಪ್ಪ ಅಂದರೆ ನಾಳೆಯಿಂದಲೇ ಸ್ಪಂದನೆ ಮಾಡಬೇಕಂತೇಳಿ ಈ ಮೂಲಕ ನಾನು ಕೂಡ ಒತ್ತಾಯ ಮಾಡುತ್ತೇನೆ. ಇಂಥ ಕಾರ್ಯ ನಡಿಬಾರ್ದು. ಖಂಡಿತವಾಗಿ ಗುಲ್ಬರ್ಗ ಜಿಲ್ಲೆಯ ಜನತೆಯಲ್ಲ, ಇಡೀ ಭಾರತ ದೇಶದ ಜನತೆ ಇದನ್ನು ಖಂಡಿಸ್ತಾರೆ. ಯಾಕಂದರೆ ಈ ದೇಶದ ಸಲುವಾಗಿ ಪ್ರಾಣ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅಂಥವ್ರನ್ನು ಮುಂದಿನ ಪೀಳಿಗೆಗೆ ನೆನಪು ಬರಲಿ ಅಂತಕ್ಕಂಥ ಉದ್ದೇಶದಿಂದ ಅದರ ಸ್ಥಾಪನೆ ಆಗಿದೆ. ಮತ್ತು ಅದಕ್ಕೆ ಸಂಗೊಳ್ಳಿ ರಾಯಣ್ಣ ಬಸ್ ಸ್ಟ್ಯಾಂಡನ್ನು ನೇಮಕ ಮಾಡಬೇಕು, ಹೆಸರಿಡಬೇಕಂತಕ್ಕಂಥ ಒತ್ತಾಯ ಕೂಡ ಇದೆ. ಅದನ್ನು ಕೂಡ ಈಗಾಗಲೇ ಮಂತ್ರಿಗಳು ಒಪ್ಕೊಂಡಿದ್ದಾರೆ. ಅದನ್ನು ಕೂಡ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಮಾಂತೇಶ್ ಅವರು ಹೇಳಿದ್ದಾರೆ. ನಾವು ನೀಲಕಂಠರಾವ್ ಮುಲ್ಗೆಯವರು, ಮಾಂತೇಶ್ ಅವರು ಎಲ್ಲರೂ ಮತ್ತೊಮ್ಮೆ ಅವರ ಸಂಘಟ ಮಾತನಾಡಿ ಆ ಪುತ್ಥಳಿಗೆ ಸ್ಥಾಪನೆ ಮಾಡ್ತಕ್ಕಂಥದ್ದು, ಅಲ್ಲಿ ಸಂಗೊಳ್ಳಿ ರಾಯಣ್ಣ ಬಸ್ ಸ್ಟ್ಯಾಂಡ್ ಅಂತೇಳಿ ಹೆಸರಿಡ್ತಕ್ಕಂಥ ರೀತಿಯಲ್ಲಿ CC ಕ್ಯಾಮ್ರಾ ಹಾಕ್ತಕ್ಕಂಥದ್ದು ಇವೆಲ್ಲವನ್ನು ಮಾಡಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಮೂಲಕ ತಿಳಿಸ್ಬಿಡ್ತೀವಿ.